ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು KCET 2024 ಅಪ್ಲಿಕೇಶನ್ ಆಗ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇವತ್ತಿಂದ ಅಂದರೆ ಜನವರಿ 12ನೇ ತಾರೀಕಿಂದ ಮುಂದಿನ 5 ದಿನವರೆಗೂ ನೀವು KCET 2024ನೇ ಸಾಲಿನ ಅಪ್ಲಿಕೇಶನ್ ಫಾರ್ಮ್ನ ಹಾಕೋಕ್ಕಾಗಲ್ಲ. ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. KA ಅವರು ಮೊದಲು KCET ಅಪ್ಲಿಕೇಶನ್ನ ಹಾಕೋಕೆ ಜನವರಿ 10ರಿಂದ ಫೆಬ್ರವರಿ 10ವರೆಗೂ ಅಂತ ಟೈಮ್ ಲೈನ್ನ ನೀಡಿತ್ತು. ಜನವರಿ 12ರಿಂದ ಜನವರಿ 17ವರೆಗೂ KCET ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತ ನೋಟಿಫಿಕೇಶನ್ನ KA ಅವರು ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ SAT ID. ಸೊ ಕರ್ನಾಟಕದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ CBSE, ICIC ಅವರು SAT IDನ ನೀಡಿದ ಮೇಲೆ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಮತ್ತು ವಿದ್ಯಾರ್ಥಿಗಳ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಅವ್ರು ಯಾವ ಜೆಂಡರು, ಎಲ್ಲ ಇನ್ಫಾರ್ಮೇಷನ್ನ KA ಅವರು PU ಬೋರ್ಡ್ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ಸೊ ನೀವು ಕೇಳ್ಬೋದು ಇದಕ್ಕೆ ಏಕೆ 5 ದಿವಸ ತಡ ಆಗುತ್ತೆ ಅಂದರೆ, ಸೊ KA ಅವರು ಮಾಹಿತಿ ಪ್ರಕಾರ KA ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಸಿಸ್ಟಮ್ನ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಜನವರಿ 12ರಿಂದ ಜನವರಿ 17ವರೆಗೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಮತ್ತು ಅವರು ಈಗೂ ಹೇಳಿದ್ದಾರೆ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅವರು ನೆಕ್ಸ್ಟ್ ನೋಟಿಫಿಕೇಷನ್ ಕೊಡ್ತಾರಂತೆ. ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.